ಆಗಲೇ ಸ್ಟಾರ್ಟ್ ಮಾಡಿ ಚೆನ್ನಾಗಿತ್ತು. ನಮಸ್ಕಾರ ಎಲ್ಲ KGF ತಾಲೂಕಿನ ಬಂಧುಗಳಿಗೆ ನಮಸ್ಕಾರ ಮಾಡ್ತೀನಿ. ನಿಮ್ಮ ಪ್ರೀತಿಯ ಚಂದ್ರಕಾಂತ್ ಮಾಡೋ ನಮಸ್ಕಾರ. ಏನಿವತ್ತು ಈ ಭಾಗದಲ್ಲಿ ನಿಂತಿದ್ದೀನಿ ಅಂದರೆ ವಿಶೇಷವಾಗಿ 29/6/2026 ಬೆಳಗ್ಗೆ 9 ಗಂಟೆಗೆ ಈ ಭೂಮಿ ಈ ಕೃಷಿ ಮಾರ್ಕೆಟ್ APMC ಮಾರ್ಕೆಟ್ನಲ್ಲಿ ಇದೇ ಜಾಗದಲ್ಲಿ ಭೂಮಿ ಪೂಜೆಯನ್ನು ಆಯೋಜಿಸಲಾಗಿರುತ್ತದೆ. ಅದೇ ರೀತಿ ಮಧ್ಯಾಹ್ನ 12 ಗಂಟೆಗೆ ನಮ್ಮ TTDಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಆಯೋಜನೆ ಮಾಡಲಾಗಿರುತ್ತದೆ. 9ರಿಂದ 12 ಗಂಟೆವರೆಗೂ ಕಲ್ಯಾಣೋತ್ಸವ ನಡೆಯುತ್ತದೆ. 12:15 ಮಧ್ಯಾಹ್ನ ಭೋಜನ ಆರಂಭ ಆಗುತ್ತದೆ. ಸತತ 4 ಗಂಟೆವರೆಗೂ ನಡೀತಾ ಇರುತ್ತೆ. ನಮ್ಮ ನಿರೀಕ್ಷೆ 10,000ಕ್ಕಿಂತ ಮೇಲ್ಪಟ್ಟಾಗಿ ಇರುತ್ತದೆ. ಇಷ್ಟೊತ್ತು ನಾನು ಏನು ಮಾತಾಡಿದೆ, ಈ ಕಾರ್ಯಕ್ರಮ ಎಲ್ಲ ಆಯೋಜನೆ ಮಾಡುವುದಕ್ಕೆ ರೂವಾರಿಯಾಗಿ ನಿಮ್ಮೆಲ್ಲರ ನೆಚ್ಚಿನ ನಾಯಕಿ ಆದಂಥ ರೂಪಕಲಾ ಶಶಿಧರ್ ಮೇಡಮ್ ಅವ್ರಿಗೆ ಮೊದಲನೇದಾಗಿ ಅಭಿನಂದನೆ ಕೃತಜ್ಞತೆ ಸಲ್ಲಿಸ್ತೇನೆ. ನಮ್ಮ ಏನು ಇವತ್ತು ಈ ಮಾರ್ಕೆಟ್ 25 ಎಕರೆ ಜಾಗವನ್ನು APMC ಮಾರ್ಕೆಟ್ಗೆ, ಅದೇ ರೀತಿಯಾದಂಥ ಈ ಕಾರ್ಯಕ್ರಮವನ್ನು ಏನು ನಾಳೆ ಭೂಮಿ ಪೂಜೆ ನಡೆಯುತ್ತದಲ್ಲ ಅದಕ್ಕೆ 10 ಕೋಟಿ ಅನುದಾನವನ್ನು ತಂದು ಈ ಭೂಮಿ ದಟ್ಟ ಆಗಿರತಕ್ಕಂಥದ್ದಕ್ಕೂ ರಸ್ತೆ ಫಾರ್ಮ್ಸ್ ಮಾಡಿ ಈ ಶೆಡ್ಗಳು ಹಾಕಿ ಇದು ಮಾಡೋದಕ್ಕೆ 10 ಕೋಟಿ ಅನುದಾನ ಅನ್ನೋದು ಈ ರೈತರಿಗೆ ಮೊದಲನೇದಾಗಿ ಮುಖ್ಯವಾಗಿ ಇಷ್ಟೆಲ್ಲ ಏನಕ್ಕೆ ಶ್ರಮ ಪಟ್ಟಿದ್ದಾರೆ ನಮ್ಮ ಶಾಸಕರು ಅಂತ ಹೇಳಿದ್ರೆ, ಈ ಭಾಗದಲ್ಲಿ ರೈತರು ಮುಳ್ಬಾಗಿಲಿಗೆ ಹೋಗ್ತಾಯಿದ್ರು, ಬೆಳೆದಿದ್ದ ತರಕಾರಿ ಹಣ್ಣು ಹೂವು ತಗೊಂಡು ಇಲ್ಲ ವಿಕೋಟೆಗೆ ಹೋಗಬೇಕಾಗಿತ್ತು, ಇಲ್ಲ ಕೋಲಾರ್ಗೆ ಹೋಗಬೇಕಾಗಿತ್ತು. ಆ ರೈತರದ್ದು ಕಷ್ಟ ನೋಡಿ ಅವರು ಒಂದು ಪಡ್ತಿದ್ದಂಥ ಬಡವಾಟು ಏನು ಗಾಡಿಯಲ್ಲಿ 2 ವೀಲರಲ್ಲಿ ಹಾಕ್ಕೊಂಡು ಹೋಗೋದು ಇದೆಲ್ಲ ನೋಡಿ ನಮ್ಮ ತಾಲೂಕಿಗೆ ಸಪ್ರೇಟ್ APMC ಆಗಬೇಕು ಅಂತ ಮೊದಲನೇದಾಗಿ ಅವ್ರು ಎರಡನೇದಾಗಿ ಇದನ್ನೆಲ್ಲ ಬಿಟ್ಟ ಇದ್ದಿದ್ದ ಜಾಗ ಈ ಮಾಧ್ಯಮ ಮಿತ್ರರಿಗೆಲ್ಲ ಇದು ರಸ್ತೆಯಲ್ಲಿ 25 ಎಕರೆ ಜಾಗ ಹಿಡಿದು ಈ ಒಂದು ತಾಲೂಕು ಸಪ್ರೇಟ್ ಆದಾಗ ಈ ತಾಲೂಕಿಗೆ ತಮಿಳ್ನಾಡು ಹತ್ರ ಇದೆ, ಈ ಬಾರ್ಡ್ರಲ್ಲಿ ಆಂಧ್ರ ಪ್ರದೇಶ ಹತ್ರ ಇದೆ, ಕರ್ನಾಟಕ ಇದೆ. ಮೂರು ತಾಲೂಕುಗಳಿಗೆ ಮೂರು ರಾಜ್ಯಗಳಿಗೆ ಒಂದು ಮಧ್ಯದಲ್ಲಿರ್ತಕ್ಕಂಥ 3 ರಸ್ತೆ ಇಲ್ಲಿ ಸೇರುತ್ತೆ ಅಂತ ಒಂದು ದಿಟ್ಟ ನಿರ್ಧಾರ ಮಾಡಿ ಇಲ್ಲಿ ಒಂದು APMC ಆ್ಯಡ್ ಮಾಡಲೇಬೇಕು ಅಂತ ಪಟ್ಟು ಹಿಡಿದು ಷರತ್ತು ಹಿಡಿದು ಅದೇ ರೀತಿ ಅವ್ರು ನಡೆದಂಥ ದಾರಿಯಲ್ಲಿ ಇವತ್ತು ಮಾರ್ಕೆಟ್ ಆಗಿದೆ. ಇವಾಗ ಅದೇ ರೀತಿ ಡೆವಲಪ್ಮೆಂಟ್ಸು ನಡೀತದೆ. ಅದರದೇ 29ನೇ ತಾರೀಕು ಭೂಮಿ ಪೂಜೆಯನ್ನು ಇಟ್ಕೊಂಡಿರ್ತಾರೆ. ಈ ರೈತರಿಗೆ ಅನುಕೂಲ ಆಗಬೇಕು, ಬೇರೆ ರಾಜ್ಯಗಳಿಗೆ ಹೋಗೋದು ಬೇಡ, ಬೇರೆ ತಾಲೂಕು ಹೋಗೋದು ಬೇಡ, ನಮ್ಮ ತಾಲೂಕಿನ ಜನ ನಮ್ಮ ತಾಲೂಕಲ್ಲೇ ಹತ್ರ ಇರಲಿ, ಅವ್ರಿಗೆ ಟ್ರಾನ್ಸ್ಪೋರ್ಟಿಂಗ್ ಅನುಕೂಲ ಆಗಲಿ, ಅವ್ರು ಎತ್ಕೊಂಡು ಹೋಗೋ ಒಂದು ತರಕಾರಿಗೆ ಒಂದು ಒಳ್ಳೆ ಬೆಲೆ ಬರಲಿ ಅಂತ ಹೇಳಿ ಒಂದು APMCಯನ್ನು ನಿಗದಿಪಡಿಸಿದ್ದಾರೆ. ಅದೇ ಒಂದು ಹೇಳ್ತಾರಲ್ಲ, ಲೂಟಿ ಮಾಡಿ ಕೋಟಿ ಆದರೂ ಮಾಡ್ಬೋದು, ನಾಟಿ ಮಾಡಿ ಕೋಟಿ ಜನಕ್ಕೆ ಅನ್ನ ಹಾಕೋದು ರೈತ ಒಬ್ಬನೇ ಅಂತ ಇಷ್ಟಪಡ್ತೀನಿ. ಅದೇ ರೀತಿ ಶಾಸಕರು ಆ ರೈತರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ದೇಶಕ್ಕೆಲ್ಲ ರೈತ ಬೆನ್ನೆಲುಬಾಗಿ ಆ ರೈತರಿಗೆ ಈ ತಾಲೂಕಿನಲ್ಲಿ ಆ ರೈತರಿಗೆ ಬೆನ್ನೆಲುಬಾಗಿ ನಮ್ಮ ಶಾಸಕರು ರೂಪಾ ಮೇಡಮ್ ಅವ್ರು ನಿಂತಿದ್ದಾರೆ ಅಂತ ಹೇಳೋಕ್ಕೆ ಮನಸ್ಪೂರ್ವಕವಾಗಿ ಇಚ್ಛೆಯಾಗಿ ಹೇಳೋಕ್ಕೆ ನಾನು ಗರ್ವದಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಎಲ್ಲ ತಾಲೂಕಿನ ನಮ್ಮ ಎಲ್ಲ ಗ್ರಾಮಗಳಿಂದ ಎಲ್ಲ ಪಂಚಾಯಿತಿಯಿಂದ ನಮ್ಮ KGF ತಾಲೂಕು CMC ಇಂದನೂ ಎಲ್ಲ ಬಂದು ಈ ಒಂದು ಕಾರ್ಯಕ್ರಮವನ್ನು ಭಾಗಿಯಾಗಿ ಯಶಸ್ವಿ ಮಾಡಬೇಕಾದ್ರೆ ನಿಮ್ಮ ಕಳಕಳಿಯಲ್ಲಿ ವಿನಂತಿ ಮಾಡ್ತೀನಿ. ನಾವೆಲ್ಲ ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೆಲ್ಲ ಸೇರಿ ಪತ್ರಿಕಾಗೋಷ್ಠಿ ಕರೆದಿರೋ ವಿಷಯ ಏನಪ್ಪ ಅಂತಂದರೆ, KGF ವಿಧಾನಸಭಾ ಕ್ಷೇತ್ರದ ರೈತರ ಬಹುನಿರೀಕ್ಷಿತ ಬೇಡಿಕೆ ಮತ್ತು ಕಾತುರದಿಂದ ಕಾಯ್ತಾ ಇರ್ತಕ್ಕಂಥ ವಿಷಯ ಏನಪ್ಪ ಅಂದರೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ರೈತರ ಸಮಸ್ಯೆ ಅತಿ ಕಷ್ಟಕರವಾಗಿತ್ತು. ಮಾನ್ಯ ಶಾಸಕರು ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನು ಸತತ 4 ವರ್ಷಗಳಿಂದ ಮಂಜೂರಿ ಮಾಡ್ಕೊಂಡು ಬಂದಿದ್ದು, ಇದನ್ನು ಸಮತಟ್ಟು ಮಾಡಿ ಈ ದಿನ ಆ ಕನಸನ್ನು ನನಸು ಮಾಡಲು ಹೊರಟಿದ್ದೀವಿ. ಸರ್ಕಾರದಿಂದ 10 ಕೋಟಿ ರೂಪಾಯಿ ಅನುದಾನವನ್ನು ಲೇಔಟ್ ಫಾರ್ಮೇಷನ್ಗಾಗಿ ಮಂಜೂರಿ ಮಾಡ್ಕೊಂಡು ಬಂದಿರ್ತಾರೆ. ಆ ಒಂದು ಭೂಮಿ ಪೂಜೆಯನ್ನು 29/6/2026 ಸೋಮವಾರದಂದು ಹಮ್ಮಿಕೊಂಡಿರ್ತಾರೆ. ಆ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೀಬೇಕಂತ ಹೇಳ್ಬಿಟ್ಟು ಈ ಭಾಗದಲ್ಲಿ ರೈತರು, ಈ ಕ್ಷೇತ್ರದ ರೈತರು ಬೆಲೆ ಎಲ್ಲ
ಬೆಳೆ ಮಳೆ ಎಲ್ಲ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ತಿರುಪತಿ ದೇವಸ್ಥಾನದ ಕಡೆಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಸೋಮವಾರದಂದು 9 ಗಂಟೆಗೆ ಪ್ರಾರಂಭ ಮಾಡಿ ಆ ದಿನ ಹಮ್ಮಿಕೊಂಡಿರ್ತಾರೆ. ಅದಕ್ಕೆ ಎಲ್ಲ ಕ್ಷೇತ್ರದ ರೈತರು, ಮತದಾರರು ಎಲ್ಲರೂ ಸುಮಾರು 10,000 ಜನರು ಬರುವ ನಿರೀಕ್ಷೆ ಇದ್ದು, ಆ ಒಂದು ಇದಕ್ಕೆ ಸಮೂಹಕ್ಕೆ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಎಲ್ಲ ಬರುವ ಎಲ್ಲ ಭಕ್ತಾದಿಗಳಿಗೂ, ರೈತರಿಗೂ, ಎಲ್ಲ ಕಾರ್ಯಕರ್ತರಿಗೂ ಊಟದ ವ್ಯವಸ್ಥೆಯನ್ನು ಕೂಡ ಮಾನ್ಯ ಶಾಸಕರು ಹಮ್ಮಿಕೊಂಡಿರ್ತಾರೆ. ಈ ಒಂದು ಕಲ್ಯಾಣಕ್ಕೆ ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ತಿಳಿದಿರ್ತಕ್ಕಂಥ ಎಲ್ಲರೂ ಕೆಜೆಪಿ ವಿಧಾನಸಭಾ ಕ್ಷೇತ್ರದ ಮತದಾರರು, ನಾಗರಿಕರು, ರೈತರು ಎಲ್ಲರೂ ಬಂದು ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಯಶಸ್ವಿಗೊಳಿಸಬೇಕಂತ ಹೇಳ್ಬಿಟ್ಟು ತಮ್ಮ ಮೂಲಕ ಪ್ರಾರ್ಥನೆ ಮಾಡ್ತೀವಿ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬಂಗಾರಪೇಟೆಯಿಂದ ಏರ್ಪಟ್ಟ ಮೇಲೆ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಎಂಜಿಹುಲ್ಗೂರು ಪಂಚಾಯಿತಿ ಗಂಗನಕೊಪ್ಪ ಗ್ರಾಮದ ಸರ್ವೆ ನಂಬರ್ನಲ್ಲಿ ಸುಮಾರು 25 ಎಕರೆ ಜಮೀನನ್ನು, ಬೆಟ್ಟ ಗುಡ್ಡ ಇದ್ದಂಥ ಜಮೀನನ್ನು ಮಾನ್ಯ ಶಾಸಕರು ಸಂದರ್ಭ ಮಾಡಿಸಿ ಬೆಟ್ಟ ಗುಡ್ಡ ಇದ್ದಂಥ ಜಮೀನನ್ನು ಸಂದರ್ಭ ಮಾಡಿಸಿ ಸುಮಾರು 2 ಕೋಟಿ ರೂಪಾಯಿ ಅನುದಾನದಲ್ಲಿ ಕಾಂಪೌಂಡ್ ಗೋಡೆ ನಿರ್ಮಾಣ ಮಾಡಿದ್ದಾರೆ. ಈಗ ಕಟ್ಟಡ ಮತ್ತು ರಸ್ತೆಗಳಿಗೆ ಸುಮಾರು 10 ಕೋಟಿ ಅನುದಾನವನ್ನು ಸರ್ಕಾರದಿಂದ ಮಾನ್ಯ ಕೆಜಿಎಫ್ ಶಾಸಕರಾದ ರೂಪಾ ಮೇಡಮ್ ಅವರು ಬಿಡುಗಡೆ ಮಾಡಿಸಿ ಸೋಮವಾರ ದಿನಾಂಕ 29/6/26 ಸೋಮವಾರ ಬೆಳಗ್ಗೆ 9 ಗಂಟೆಗೆ ಭೂಮಿ ಪೂಜೆಯನ್ನು ಮಾನ್ಯ ಶಾಸಕರ ಅಮೃತ ಹಸ್ತದಿಂದ ಪ್ರಾರಂಭಿಸಲಾಗುತ್ತೆ. 10:30ಯಿಂದ 12:30ವರೆಗೂ TTD ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಈ ಕ್ಷೇತ್ರದ ರೈತಾಪಿ ವರ್ಗ, ಎಲ್ಲ ಮತ ಬಾಂಧವರು, ಎಲ್ಲ ಜನರು ಒಳ್ಳೆ ಸಮೃದ್ಧಿಯಾಗಿ ಬಂದು ಸಮೃದ್ಧಿಯಾಗಿರಲಿ ಅಂತ ಲೋಕ ಕಲ್ಯಾಣಕ್ಕಾಗಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಸಾರ್ವಜನಿಕರು, ರೈತ ಬಾಂಧವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸುಮಾರು 10,000 ಜನಕ್ಕಿಂತ ಮೇಲ್ಪಟ್ಟು ಆಗಮಿಸಿದ್ದಾರೆ. ಎಲ್ರಿಗೂ ಸುಖ ಕೋರುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮ ಮೂಲಕ ಕೆಜಿಎಫ್ ಕ್ಷೇತ್ರದ ಎಲ್ಲ ಜನರಿಗೂ ತಿಳಿಸ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಂದರೆ, ದಿನಾಂಕ 29/6/2026 ಸೋಮವಾರದಂದು ಇದೇ ನಮ್ಮ ಕೆಜಿಎಫ್ ತಾಲೂಕಿನ APMC ಮಾರುಕಟ್ಟೆಯ ಒಂದು ಭೂಮಿ ಪೂಜೆ ಇರುತ್ತದೆ. ವಿವಿಧ ಕಾಮಗಾರಿಗಳ ಹಾಗೂ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರಕುಶಲ ನಿಗಮ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀಮತಿ ರೂಪಾ ಮೇಡಮ್ ಅವರು ಲೋಕ ಕಲ್ಯಾಣಕ್ಕೆ ರೈತರು ಒಳ್ಳೆ ಮಳೆ ಬೆಳೆ ಆಗಿ ಮಾರುಕಟ್ಟೆಯನ್ನು ಸದಾ ಉಪಯೋಗಿಸ್ಕೊಳ್ಳಿ ಅಂತ ಒಳ್ಳೆಯ ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಇಲ್ಲಿ ಇದೇ APMCಯಲ್ಲಿ ಮಾಡಿಸ್ತಾ ಇದ್ದಾರೆ. ಆವತ್ತು ಎಲ್ರಿಗೂ ಇಲ್ಲಿ ಊಟದ ವ್ಯವಸ್ಥೆನೂ ಇರ್ತದೆ. ಎಲ್ಲರೂ ನೀಟಾಗಿ ಆವತ್ತು ಪಂಚೆ, ನಮ್ಮ ಕಲ್ಚರ್ ಏನಿದೆ ಆ ಥರ ಉಡುಪುಗಳನ್ನು, ಸಂಪ್ರದಾಯವನ್ನು ಪಾಲಿಸಬೇಕು ಅಂತ ಎಲ್ಲರಲ್ಲೂ ಕೇಳ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಯಶಸ್ವಿ ಮಾಡಬೇಕು ಅಂತ ಎಲ್ಲರಲ್ಲೂ ಕ್ಷೇತ್ರದ ಜನರಲ್ಲಿ ಕೋರ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ದಿನಾಂಕ 29/6/2026 ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಇಡೀ ಕೆಜಿಎಫ್ ತಾಲೂಕಿನ ರೈತರ ಕನಸಾಗಿದ್ದ APMC ಮಾರುಕಟ್ಟೆ ಭೂಮಿ ಪೂಜೆಯನ್ನು 29/6/26 ಹಮ್ಮಿಕೊಂಡಿರ್ತೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ರೈತರಿಗೂ ಮಳೆ ಬೆಳೆ ಎಲ್ಲ ಆಗಲಿ ಮತ್ತು ಈ ಮಾರುಕಟ್ಟೆ ಸಕ್ರಿಯವಾಗಿ ಸಕ್ರಮವಾಗಿ ಎಲ್ಲ ರೈತರಿಗೂ ಅನುಕೂಲವಾಗಲಿ ಅನ್ನೋ ಉದ್ದೇಶದಿಂದ ಶ್ರೀನಿವಾಸ ಕಲ್ಯಾಣ ತಿರುಮಲ ತಿರುಪತಿ ದೇವಸ್ಥಾನದಿಂದ ಅವರೇ ಬಂದು ಅರ್ಚಕರು ಇಲ್ಲಿ ಶ್ರೀನಿವಾಸ ಕಲ್ಯಾಣ ಹಮ್ಮಿಕೊಂಡಿರ್ತಾರೆ. ಎಲ್ಲ ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ನಾನು ಕೋರ್ತೀನಿ.